ಈ ನಾಯಕತ್ವ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಹೈಕಮಾಂಡ್ ನಾಯಕರು ಚರ್ಚೆಯನ್ನ ಮಾಡಿದ್ದಾರೆ ಅಂತ ಕೇಳ್ಪಟ್ವಿ. ಸೊ ಅದರಲ್ಲಿ ಬಹಳ ಪ್ರಮುಖವಾಗಿ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನ ಬಿಟ್ಟು ಕೊಡಿ ಅಥವಾ ಕೆಳಗಿಳಿಸಿಬಿಟ್ರೆ ಯಾವ ರೀತಿಯಾದಂಥ ನಷ್ಟ ಆಗುತ್ತೆ ಅಥವಾ ಏನು ಲಾಭ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಯಿತು ಅಂತ ಕೇಳ್ಪಟ್ವಿ. ಅದಾದ ನಂತರ DCM DK ಶಿವಕುಮಾರ್ ಅವರನ್ನ ಸಿಎಂ ಮಾಡಿದ್ರೆ ಏನ್ ಲಾಭ ಏನ್ ನಷ್ಟ ಅನ್ನೋ ಒಂದು ಚರ್ಚೆಯೂ ಕೂಡ ಆಯಿತು. ಇದೆಲ್ಲದರ ನಡುವೆ ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಬೆಸ್ಟ್? ರಾಜ್ಯ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಬೆಸ್ಟಾ ಅಥವಾ DK ಶಿವಕುಮಾರ್ ಅವರು ಬೆಸ್ಟಾ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ. ಬಹಳ ಪ್ರಮುಖವಾಗಿ ಸೋನಿಯಾ ಮತ್ತು ರಾಹುಲ್ ಗಾಂಧಿ ಅವರ ನಡುವೆ ಈ ಚರ್ಚೆ ಆಗಿರುತ್ತೆ. ರಾಜ್ಯ ಕಾಂಗ್ರೆಸ್ ಜೋಡೆತ್ತು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಒಂದು ಲೆಕ್ಕಾಚಾರದಲ್ಲಿ DK ಶಿವಕುಮಾರ್ ಕಾಂಗ್ರೆಸ್ಗೆ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ CM ಸಿದ್ದರಾಮಯ್ಯನವರು ಕೂಡ. ಸೊ ಇವರಿಬ್ಬರ ಜನಪ್ರಿಯತೆ ಎಷ್ಟಿದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಸಂಗತಿನೇ. ಜೊತೆಗೆ ಸಂಘಟನೆಯಲ್ಲಿ ಇಬ್ಬರೂ ಕೂಡ ಘಟಾನುಘಟಿಗಳೇ. ಅದರಲ್ಲೂ KPCC ಅಧ್ಯಕ್ಷರಾದ ನಂತರ DK ಶಿವಕುಮಾರ್ ಅವರು ಸಂಘಟನೆಯನ್ನ ಎಷ್ಟರ ಮಟ್ಟಿಗೆ ಮಾಡಿದ್ರು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅದರಲ್ಲೂ ಬೂತ್ ಮಟ್ಟದಿಂದ ಪಕ್ಷವನ್ನ ಸಂಘಟನೆ ಮಾಡಿದ್ರು. ಇವತ್ತಿಗೂ ಕೂಡ ಯೂತ್ ಕಾಂಗ್ರೆಸ್ DCM DK ಶಿವಕುಮಾರ್ ಅವರ ಪರವಾಗಿ ನಿಂತ್ಕೊಂಡಿದೆ. ಅವರ ಜನಪ್ರಿಯತೆ ಸಂಘಟನೆಯಲ್ಲಿ ಇಬ್ಬರೂ ಕೂಡ ಘಟಾನುಘಟಿಗಳೇ. ಹೈಕಮಾಂಡ್ ದೃಷ್ಟಿಯಲ್ಲಿ ಸಿದ್ದು DKಶ ಇಬ್ಬರೂ ಕೂಡ ಅನಿವಾರ್ಯ. ಸಿದ್ದರಾಮಯ್ಯನವರು ಮಾತ್ರ ಅನಿವಾರ್ಯ ಅನ್ನಂಗೆ ಇಲ್ಲ. ಈ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಕೂಡ ಸರಿ ಸಮ ಇದ್ದಾರೆ. ಇಬ್ಬರಲ್ಲಿ ಒಬ್ಬರನ್ನ ಬಿಟ್ಟರೂ ಕೂಡ ರಾಜ್ಯದಲ್ಲಿ ಪಕ್ಷಕ್ಕೆ ಭಾರಿ ನಷ್ಟ ಆಗುವಂತ ಆತಂಕ ಸಹಜವಾಗಿ ಹೈಕಮಾಂಡ್ ನಾಯಕರಲ್ಲಿದೆ. ಇಬ್ಬರಲ್ಲಿ ಒಬ್ಬರನ್ನು ಕಡೆಗಣಿಸುವ ಹಾಗಿಲ್ಲ. ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿಬಿಟ್ರೆ ಇಡೀ ಅಹಿಂದ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನ ತೊರೆಯುವಂತ ಭಯ ಆತಂಕ ಕಾಂಗ್ರೆಸ್ ಪಕ್ಷಕ್ಕಿದೆ. ಇದರ ಜೊತೆಗೆ DCM DK ಶಿವಕುಮಾರ್ ಅವರನ್ನ ಮಾತು ಕೊಟ್ಟಂತೆ ನಡೆದುಕೊಳ್ಳದೆ ಹೋದ್ರೆ, ಅವರನ್ನ CM ಮಾಡದೆ ಹೋದ್ರೆ ಅವ್ರಿಗೂ ಕೂಡ ಒಂದು ಭಯ ಇದ್ದೇ ಇದೆ. ಒಕ್ಕಲಿಗ ಸಮುದಾಯ ಎಲ್ಲೋ ಒಂದ್ ಕಡೆ ದೂರ ಆಗೋಗ್ಬಿಡುತ್ತೆ ಏನೋ ಅಂತ ಹೇಳಿ. ಇದೆಲ್ಲದರ ಜೊತೆಗೆ ಸಿದ್ದರಾಮಯ್ಯನವರನ್ನ ಬಿಟ್ಟಲ್ಲಿ ಅಹಿಂದ ಸಮುದಾಯ ದೂರ ಆಗುವಂತ ಭೀತಿ ಇದೆ. ನಾನು ಈಗಾಗಲೇ ಹೇಳಿದ ಹಾಗೆ ಅಹಿಂದ ನಾಯಕ ಅಂತ ಹೇಳಿ ಗುರುತಿಸಿಕೊಂಡಿರೋದು CM ಸಿದ್ದರಾಮಯ್ಯನವರು. ಇನ್ನು ಒಂದು ವೇಳೆ DKಶಿ ಅವರನ್ನ ಕೈ ಬಿಟ್ಟಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್. ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಹಳೆ ಮೈಸೂರು ಭಾಗದಲ್ಲಿ ತನ್ನ ಪಾರುಪತ್ಯವನ್ನ ಸಾಧಿಸ್ತಾ ಇದೆ. ಕಳೆದ ಎಲೆಕ್ಷನ್ನಲ್ಲಿ JDS ಅನ್ನ ಎಲ್ಲೋ ಒಂದ್ ಕಡೆ ಬಹಳ ಮೂಲೆಯಲ್ಲಿ ಹತ್ತಕ್ಕೆ ಬಿಡ್ತು ಕಾಂಗ್ರೆಸ್. ಅದಕ್ಕೆ ಕಾರಣ ಆಗಿದ್ಯಾರು? DCM DK ಶಿವಕುಮಾರ್ ಅವರು. ಇಬ್ಬರು ಮುಂಚೂಣಿಯಲ್ಲಿರುವಂತೆ ನೋಡಿಕೊಳ್ಳುವುದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡ್ತಾ ಇದೆ. ಮುಂಚೂಣಿಯಲ್ಲಿ ಅಂತ ಅಂದ್ರೆ ಹೆಂಗೆ? ಈಗಿರುವಂತ ಪರಿಸ್ಥಿತಿಯನ್ನೇ ಯಥಾಸ್ಥಿತಿಯಲ್ಲಿ ತೆಗೆದುಕೊಂಡು ಹೋಗ್ತಾರಾ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು? CM ಆಗಿ ಸಿದ್ದರಾಮಯ್ಯನವರೇ ಮುಂದುವರಿಲಿ, DCM ಆಗಿ DK ಶಿವಕುಮಾರ್ ಅವರೇ ಮುಂದುವರಿಲಿ ಅಂತ ಏನಾದರೂ ಹೇಳ್ತಾರ? ಆದರೆ ಅದಕ್ಕೆ DCM DK ಶಿವಕುಮಾರ್ ಒಪ್ಪಿಗೆಯನ್ನ ಕೊಡಬೇಕಲ್ಲ. ಈಗಾಗಲೇ DK ಶಿವಕುಮಾರ್ಗೆ ಪರೋಕ್ಷವಾಗಿ ಸಂದೇಶ ರವಾನೆ ಆಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಏನಂತ? ಈಗಾಗಲೇ DK ಶಿವಕುಮಾರ್ ಅವರಿಗೆ ಪರೋಕ್ಷವಾಗಿ ಒಂದು ಸಂದೇಶ ರವಾನೆ ಆಗಿದೆ. ಬಟ್ ಏನಂತ? ಮತ್ತಷ್ಟು ದಿನ ಕಾಯುವಂತೆ ಮೆಸೇಜ್ ತಲುಪಿಸಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು. ಅಂದ್ರೆ ಇಷ್ಟು ದಿನ ಕಾದಿದ್ದೀರಿ, ಇಷ್ಟು ವರ್ಷ ಕಾದಿದ್ದೀರಿ, ಇನ್ನೂ ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡಿ DK ಶಿವಕುಮಾರ್ ಅಂತ ಹೇಳಿ ಒಂದು ಸಂದೇಶವನ್ನ ಹೈಕಮಾಂಡ್ ನಾಯಕರು DK ಶಿವಕುಮಾರ್ ಅವರಿಗೆ ತಲುಪಿಸಿದ್ದಾರೆ. ಆದ್ರೂ DKಗೆ CM ಪಟ್ಟ ಕಟ್ಟುವಂತೆ DK ಆಪ್ತರು ಒಳಗೊಳಗೆ ಸಿಕ್ಕಾಪಟ್ಟೆ ಶಿಫಾರಸು ಮಾಡ್ತಾ ಇದ್ದಾರೆ, ಲಾಭಿ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರ ಪರವಾಗಿ ಯೂತ್ ಕಾಂಗ್ರೆಸ್ ಇದೆ. ಅದಾದ ನಂತರ ಬಹಳಷ್ಟು ಜನ ಯಂಗ್ ಶಾಸಕರುಗಳು ನಿಂತ್ಕೊಂಡಿದ್ದಾರೆ. ನಾವು ಬಹಿರಂಗವಾಗಿ ಬಹಳಷ್ಟು ಜನರ ಮಾತುಗಳನ್ನು ಕೂಡ ಕೇಳಿಸ್ಕೊಂಡಿದ್ದೀವಿ, ಎಲ್ಲ DK ಶಿವಕುಮಾರ್ CM ಆಗಲೇಬೇಕು ಅಂತ ಹೇಳಿ. ನೋಡಿ, DK ಶಿವಕುಮಾರ್ ಅವರು ಬಹಿರಂಗವಾಗಿ ಈಗ ಎಲ್ಲೂ ಮಾತಾಡ್ತಾ ಇಲ್ಲ. ಬಟ್ ಅವರ ಬೆಂಬಲಿಗರು ಮಾತ್ರ ಬಾಯಿ ಮುಚ್ಚುತ್ತಾ ಇಲ್ಲ. ಹೊರಗಡೆ ಹೇಳದೆ ಹೋದ್ರೂ ಕೂಡ, ಬಹಿರಂಗವಾಗಿ ಮಾತನಾಡದೆ ಹೋದ್ರೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಲಾಭಿ ನಡೀತಾ ಇದೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಸದಾಶಿವ ನಗರದ ನಿವಾಸಕ್ಕೆ ಹೋಗಿ ಹಲವು DK ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರು ಮಾತನಾಡಿದ್ದನ್ನು ನಾವು ನೋಡಿದ್ದೀವಿ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ 2028ರ ಎಲೆಕ್ಷನ್ಗಾಗಿ ಹೈ ಫಾರ್ಮುಲಾ. ಒಂದ್ ಕಡೆ ಈಗ ರಾಜ್ಯ ಮಟ್ಟದಲ್ಲಿ ನಾಯಕತ್ವ ಬದಲಾವಣೆ ಆಯಿತು ಅಂತ ಅನ್ಕೊಳ್ಳೋಣ. ಸ್ಥಳೀಯ ಮಟ್ಟದ ಚುನಾವಣೆಯ ಮೇಲೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಕೂಡ ಹೈಕಮಾಂಡ್ ನಾಯಕರಿಗೆ ಗೊತ್ತಿದೆ. ಒಂದು ಕಡೆ ಹೌದು, DCM DK ಶಿವಕುಮಾರ್ ಬಹಳಷ್ಟು ಪ್ರಬಲರು, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಆದರೆ ಹಳ್ಳಿಗಳು ಅಂತ ಬಂದಾಗ
CM ಸಿದ್ದರಾಮಯ್ಯನವರು ಬಹಳಷ್ಟು ಪ್ರಬಲರಾಗಿದ್ದಾರೆ. ಅಲ್ಲಿನ ಒಂದಿಷ್ಟು ಸಮುದಾಯಗಳನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರುವಂತ ನಾಯಕ CM ಸಿದ್ದರಾಮಯ್ಯ. ಸಂಕ್ರಾಂತಿ ವೇಳೆಗೆ ಇಬ್ಬರನ್ನು ಕರೆಸಿ ಒಬ್ಬರನ್ನ ಸಮಾಧಾನ ಮಾಡುವಂತ ಸಾಧ್ಯತೆ ಇದೆ. ಇಬ್ಬರನ್ನೂ ಕೂಡ ಸಂಕ್ರಾಂತಿ ವೇಳೆಗೆ ದೆಹಲಿಗೆ ಬರುವಂತೆ ಕರೆದು ಅಲ್ಲಿ ಒಬ್ಬರನ್ನ ಸಮಾಧಾನ ಪಡಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಯಾರನ್ನ ಸಮಾಧಾನ ಮಾಡ್ತಾರೆ? ಈಗ ಏಕಾಏಕಿಯಾಗಿ CM ಸಿದ್ದರಾಮಯ್ಯನವ್ರಿಗೆ ಸರ್ ನೀವು 2.5 ವರ್ಷ ಮುಖ್ಯಮಂತ್ರಿ ಆಗಿದ್ದೀರಿ, ಕುರ್ಚಿಯನ್ನು ಬಿಟ್ಟು ಕೊಟ್ಬಿಡಿ, DCM DK ಶಿವಕುಮಾರ್ CM ಆಗಲಿ ಅಂತ ಹೇಳಿ ಏನಾದರೂ ಹೇಳಿದರೆ ಅದಕ್ಕೆ CM ಸಿದ್ದರಾಮಯ್ಯನವರು ಒಪ್ಪಿಗೆ ಕೊಡ್ತಾರಾ? ಅದು ಕೂಡ ಗೊತ್ತಿಲ್ಲ. ಅದಾದ ನಂತರ ಅದ್ರ ಪದೇ ಅವ್ರು ಹೇಳ್ತಾನೆ ಇರ್ತಾರೆ, ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾನು ಬದ್ಧನಾಗಿದ್ದೀನಿ. ಹೈಕಮಾಂಡ್ ಇವತ್ತು ಇಳಿರಪ್ಪ ಕುರ್ಚಿಯಿಂದ ಅಂತ ಅಂದರೆ ನಾನು ಇಳಿತೀನಿ ಅನ್ನೋ ನಿಟ್ಟಿನಲ್ಲಿನೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಕೂಡ ಬಹಿರಂಗವಾಗಿ CM ಸಿದ್ದರಾಮಯ್ಯನವರು. ಅದರ ಜೊತೆಗೆ ಅಕಸ್ಮಾತ್ ಆಗಿ ಇಲ್ಲ CM ಆಗಿ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಲಿ, ನೀವು DCM ಆಗಿ ಹೀಗೆ ಮುಂದುವರಿರಿ ಅಂತ ಹೇಳಿದರೆ ಅದಕ್ಕೆ DCM ಸಾಹೇಬರು ಒಪ್ಪಿಗೆಯನ್ನು ಕೊಡ್ತಾರಾ? ಅವರು ಸಮಾಧಾನ ಆಗ್ತಾರಾ? ಇದು ಈಗಿರುವಂಥ ಒಂದು ಪ್ರಶ್ನೆ. ಬಟ್ ಸಂಕ್ರಾಂತಿ ಒಳಗಡೆ ಅಥವಾ ಸಂಕ್ರಾಂತಿ ಆದ ಕೆಲವು ದಿನಗಳಲ್ಲಿ ಜನವರಿ 3 ಅಥವಾ 4ನೇ ವಾರದಲ್ಲಿ ಅಂತಿಮವಾದಂಥ ನಿರ್ಧಾರ, ಈ ನಾಯಕತ್ವ ಗೊಂದಲ, ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರ ಪ್ರಕಟ ಆಗುತ್ತೆ ಅನ್ನೋ ಮಾಹಿತಿ ಅಂತೂ ಇದ್ದೇ ಇದೆ. ಯಾಕೆ ಈ ಪ್ರಶ್ನೆ ನಮ್ಮ ಮುಂದೆ ಇದೆ ಅಂತ ಅಂದರೆ ಯಾರು ಬೆಸ್ಟ್ ಕಾಂಗ್ರೆಸ್ಗೆ ಅಂತ ಅಂದಾಗ ನಾವು ಒಬ್ಬರು ಬೆಸ್ಟ್ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಈ ಸಂದರ್ಭದಲ್ಲೂ ಕೂಡ. ಯಾಕೆ ಅಂತ ಹೇಳಿದರೆ ಭಾಳ ಜನ ಹೇಳಿದ್ದಾರೆ, DCM DK ಶಿವಕುಮಾರ್ ಅವರು ತಮ್ಮ ಕೆಲಸ ಏನು ಅಂತ ಹೇಳ್ಕೊಂಡಿದ್ದಾರೆ. 2023ರ ಚುನಾವಣೆ ಗೆಲ್ಲೋದಕ್ಕೆ ಎಷ್ಟರ ಮಟ್ಟಿಗೆ ಅವರು ಪ್ರಯತ್ನವನ್ನು ಪಟ್ಟರು ಮತ್ತು ಯಾವ ರೀತಿಯಾಗಿ ಸಂಘಟನೆಯನ್ನು ಮಾಡಿದರು ಅಧ್ಯಕ್ಷರಾದ ನಂತರ. ಸೊ ಆ ಒಂದು ಅಧ್ಯಕ್ಷಗಿರಿಗೆ ಇಷ್ಟೊಂದು ಪವರ್ ಇದೆಯಾ ಅಂತ ತೋರಿಸ್ಕೊಟ್ಟವರೇ DK ಶಿವಕುಮಾರ್, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಸೊ ಇದೆಲ್ಲದರ ಜೊತೆಗೆ DK ಶಿವಕುಮಾರ್ ಕೂಡ ಬೆಸ್ಟ್, ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಬೆಸ್ಟ್ ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ನವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅವರಿಬ್ಬರು ಜೋಡೆತ್ತು, ಅವರಲ್ಲಿ ಒಬ್ಬರಿಗೆ ಮನಸ್ತಾಪ ಆದರೂ ಕೂಡ, ಅವರಲ್ಲಿ ಒಬ್ಬರನ್ನು ನಾವು ಕೈ ಬಿಟ್ಟರೂ ಕೂಡ, ಕಡಿಮೆ ರೀತಿಯಲ್ಲಿ ನೋಡಿದ್ರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ಹೊಡೆತ ರಾಜ್ಯದಲ್ಲಿ. ಇದು ವಿಪಕ್ಷಗಳಿಗೆ ಆಹಾರ ಆಗುತ್ತೆ. ಮುಂದಿನ ದಿನಗಳಲ್ಲಿ ಸ್ಥಳೀಯ ಚುನಾವಣೆಗಳಿದ್ದಾವೆ, ದೊಡ್ಡ ಚುನಾವಣೆಗಳು ಬರ್ತವೆ. ಆ ಸಂದರ್ಭದಲ್ಲಿ ನಾವು ಹಿನ್ನಡೆಯನ್ನು ಅನುಭವಿಸಬೇಕಾಗುತ್ತೆ ಅನ್ನೋದು ಹೈಕಮಾಂಡ್ ನಾಯಕರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಇಬ್ಬರನ್ನು ಕರೆಸಿ ಮಾತನಾಡ್ತಾರೆ ಹೈಕಮಾಂಡ್ ನಾಯಕರು ಅನ್ನೋ ಮಾಹಿತಿಯೂ ಕೂಡ ಇದೆ.